ನಮಗೆ ಏನು ತಿಳಿದು ಬಂತು, ಆಳಂದ್ನಲ್ಲಿ 7,250 ಮತಗಳನ್ನು ಏಕಾಏಕಿ ಮತದಾರರಿಗೆ ಗೊತ್ತಿರಲಾರ್ದೆ ಡಿಲೀಟ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ಮಾನ್ಯ ಶಾಸಕರಾದಂಥ BR ಪಾಟೀಲ್ ಅವರು ಮತ್ತು ನಾನು ಹೋಗಿ ಎಲೆಕ್ಷನ್ ಕಮಿಷನ್ ಅವರಿಗೆ ದೂರನ್ನು ನೀಡಿದ್ವಿ. ಅದರ ಆಧಾರದ ಮೇಲೆ ಒಂದು FIR ಆಯಿತು ಅಲ್ಲಿ ಕಲಬುರಗಿನಲ್ಲಿ. FIR ಆದಮೇಲೆ ಇನ್ವೆಸ್ಟಿಗೇಷನ್ ನಡಿಬೇಕಾದಾಗ 6,018 ವೋಟ್ಗಳನ್ನು ಪರಿಶೀಲನೆ ಮಾಡಿದಾಗ 6,018 ವೋಟರ್ಸ್ ಯಾರು ಡಿಲೀಷನಿಗೆ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಬರೀ 28 ಜನಕ್ಕೆ ಮಾತ್ರ ಮಾಹಿತಿ ಇತ್ತು. ಮಿಕ್ಕಿದ ಯಾರಿಗೂ ಕೂಡ ಆ ಮಾಹಿತಿ ಇರಲಿಲ್ಲ. ನಾವು ಏನೋ ವೋಟರ್ ಲಿಸ್ಟಿಂದ ನಮಗೆ ಕೈ ಬಿಡಬೇಕು, ನಾವು ಸ್ಥಳಾಂತರ ಆಗಿದ್ದೀವಿ ಅಥವಾ ಅಡ್ರೆಸ್ ಚೇಂಜ್ ಮಾಡಿದ್ದೀವಿ ಅಂತ ಹಾಕಿರೋದು ಯಾವುದೇ ಮಾಹಿತಿ ಇರಲಿಲ್ಲ. ಇದು ಟೋಟಲಿ ಸುಮಾರು 5,994 ವೋಟರ್ಸಿಗೆ. ಸೊ ಇದು ಹೇಗಾಯಿತು ಅಂತ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವಾಗೇನು ಬಂತು, ಒಂದು 16 ಮೊಬೈಲ್ಗಳಿಂದ ಇವರು ಅರ್ಜಿಗಳನ್ನು ಹಾಕಿದ್ದಾರೆ. ಉದಾಹರಣೆಗೆ ನನ್ನ ವೋಟ್ ಡಿಲೀಟ್ ಆಗಬೇಕು ಅಂತ ನನಗೆ ಗೊತ್ತಿರಲಾರ್ದೆ ನೀವು ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದೀರ. ಪರಿಶೀಲನೆ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗಳು, ನಿಮ್ಮ IP ಅಡ್ರೆಸ್ಗಳು ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ, ಜಾರ್ಖಂಡು, ಬಿಹಾರ ಇಂಥ ರಾಜ್ಯಗಳಲ್ಲಿ ಪತ್ತೆ. ಆವಾಗ CIDದವರು ಹಲವಾರು ಪತ್ರಗಳು ಬರೆದಿದ್ದಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನಿಗೆ. ಇದು IP ಅಡ್ರೆಸಸ್ ಬೇಕಾಗ್ತದೆ ನಮಗೆ, ಇಂಥ ಮೊಬೈಲ್ ನಂಬರ್ಗಳು ನಮ್ಗೆ ಸಿಕ್ಕಿದೆ, ಈ ಮೊಬೈಲ್ ನಂಬರ್ಗಳಿಂದ ಇಂಥ IP ಅಡ್ರೆಸ್ ಟ್ರ್ಯಾಕ್ ಆಗಿವೆ, ಈ IP ಅಡ್ರೆಸ್ ಎಲ್ಲಿಗೆ ಹೋಗುತ್ತೆ, ಹೇಗೆ ಅವರಿಗೆ OTP ಜನರೇಟ್ ಆಗುತ್ತೆ, ಲಾಗಿನ್ ಎಲ್ಲಿಂದ ಸಿಕ್ಕಿದೆ ಅವರಿಗೆ ನಿಮ್ಮ ಕಡೆಯಿಂದ ಅಂದ್ಬಿಟ್ಟು ನಾವು ಅವ್ರು ಹಲವಾರು ಪತ್ರಗಳು ಬರೆದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ 17 ಬಾರಿ ಎಲೆಕ್ಷನ್ ಕಮಿಷನ್ ಅವರಿಗೆ ನಾವು ಪತ್ರ ಬರೆದಿದ್ದೀವಿ, ಸ್ಟೇಟ್ ಎಲೆಕ್ಷನ್ ಕಮಿಷನಿಗೆ ಪತ್ರ ಬರೆದಿದ್ದೀವಿ, ನಮಗೆ ಸಹಕಾರ ಮಾಡಿ ECI ಇಂದ ಅಂದರೆ ಇವರು ಕೊಡ್ತಾ ಇಲ್ಲ ಅಂದರೆ ಮುಚ್ಚಿಡ್ತಾ ಇದ್ದಾರಲ್ಲ. ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇವರು? ನಾನು 100% ಹೇಳ್ತಾ ಇದ್ದೀನಿ, ಇದು BJP ಅವರ ಮಾಡ್ತಾ ಇರೋದು. ನಮ್ಮ ಹತ್ರ ಅಧಿಕೃತವಾದಂಥ ದಾಖಲೆಗಳಿದೆ, ಅದನ್ನು ಸಂದರ್ಭ ಬಂದಾಗ ನಿಮ್ಮ ಮುಂದೆ ಇಡ್ತೀವಿ. ಯಾರು ಮಾಡ್ತಾ ಇರೋದು, ಹೇಗೆ ಮಾಡ್ತಾ ಇರೋದು ಅಂತ ನಮ್ಮ ಮೂಲಗಳಿಂದ ನಮ್ಗೆ ಗೊತ್ತಾಗಿದೆ. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಮೊಮೆಂಟ್. ಯಾಕಂದರೆ ನಮಗೆ ಅಧಿಕೃತವಾದಂಥ ಮಾಹಿತಿ ನಮಗೆ ಎಲೆಕ್ಷನ್ ಕಮಿಷನಿಂದ ಬೇಕಾಗಿದೆ. ಎಲೆಕ್ಷನ್ ಕಮಿಷನ್ ಅವರು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. महादेवपुरदಲ್ಲಿರಬಹುದು, आळंदದಲ್ಲಿ. ये समाचार बुलेटिन प्रायोजित था गोल्डन गेट PU कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं। ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है, और यह हागरगा सर्कल, रिंग रोड, गुलबर्गा में सुविधाजनक स्थान।